ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಬಳಸುವಂತಹ 25 ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನಾನು ಮುಂದಿನ ತಿಂಗಳು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಮಂತ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳ್ತಿರ್ತೀವಲ್ಲ, ಐ ವಿಲ್ ಶಿಫ್ಟ್ ಟು ಬ್ಯಾಂಗ್ಳೂರ್ ನೆಕ್ಸ್ಟ್ ಮಂತ್. ಇಲ್ಲಿ ಬೆಂಗಳೂರು ಅನ್ನುವ ಜಾಗದಲ್ಲಿ ನೀವು ಯಾವ ಪ್ಲೇಸಿಗೆ ಶಿಫ್ಟ್ ಆಗ್ತಿರೋ ಆ ಪ್ಲೇಸಿನ ಹೆಸರನ್ನು ಹಾಕಿ ವಾಕ್ಯವನ್ನು ನೀವು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ: ನಮ್ಮ ಶಾಲೆ ಜೂನ್ನಲ್ಲಿ ಓಪನ್ ಆಗುತ್ತೆ. ನೋಡಿ, ನಮ್ಮ ಶಾಲೆ ಜೂನ್ನಲ್ಲಿ ಓಪನ್ ಆಗುತ್ತೆ. ಅವರ್ ಸ್ಕೂಲ್ ವಿಲ್ ಓಪನ್ ಇನ್ ಜೂನ್. ಅವರ್ ಸ್ಕೂಲ್ ವಿಲ್ ಓಪನ್ ಇನ್ ಜೂನ್. ಸಾಮಾನ್ಯವಾಗಿ ಈ ರೀತಿಯ ವಾಕ್ಯಗಳು ಹೊಸದಾಗಿ ಶಾಲೆ ಓಪನ್ ಆಗುವ ಸಂದರ್ಭದಲ್ಲಿ ಮಾಡ್ತೀವಿ, ಅವರ್ ಸ್ಕೂಲ್ ವಿಲ್ ಓಪನ್ ಇನ್ ಜೂನ್ ಅಂತೇಳಿ. ಹಾಗಾದರೆ ಕಂಟಿನ್ಯೂ ಆಗಿ ನಡೀತಿರುವಂಥ ಶಾಲೆ, ರೆಗ್ಯುಲರ್ ಆಗಿ ನಡೀತಿರುವ ಶಾಲೆ ರಜೆ ನಂತರ ಮತ್ತೆ ಓಪನ್ ಆಗುತ್ತಲ್ಲ, ಅದಕ್ಕೆ ನಾವು ಓಪನ್ ಹೇಳ್ತೀವಿ. ಅವರ್ ಸ್ಕೂಲ್ ವಿಲ್ ಓಪನ್ ಇನ್ ಜೂನ್ ಅಂತೇಳಿ. ಸೊ ಅವರ್ ಸ್ಕೂಲ್ ವಿಲ್ ಓಪನ್ ಇನ್ ಜೂನ್ ಅಂದರೆ ಹೊಸ ಶಾಲೆ ಓಪನ್ ಆಗುವ ಸಂದರ್ಭದಲ್ಲಿ ಬಳಸುವ ವಾಕ್ಯ. ಮುಂದಿನ ವಾಕ್ಯ ಇರ್ತಿದೆ: ಅವನು ಸಿಂಗಾಪುರದಿಂದ MBA ಮಾಡ್ತಾನೆ. ಅಂದರೆ ಅವನು ಸಿಂಗಾಪುರದಲ್ಲಿ MBA ಮಾಡ್ತಾನೆ ಅನ್ನುವ ಅರ್ಥ. ಹಿ ವಿಲ್ ಪರ್ಸ್ಯೂ MBA ಫ್ರಮ್ ಸಿಂಗಾಪುರ್. ಹಿ ವಿಲ್ ಪರ್ಸ್ಯೂ MBA ಫ್ರಮ್ ಸಿಂಗಾಪುರ್. ನನ್ನ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕ್ತೀನಿ ಹೇಳ್ತೀವಲ್ಲ, ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಸೋಮವಾರ ರಜೆ ತಗೋತೀನಿ. ನಾನು ಸೋಮವಾರ ರಜೆ ತಗೋತೀನಿ. ಐ ವಿಲ್ ಟೇಕ್ ಅ ಲೀವ್ ಆನ್ ಮಂಡೇ. ಐ ವಿಲ್ ಟೇಕ್ ಅ ಲೀವ್ ಆನ್ ಮಂಡೇ. ನಾಳೆಯಿಂದ ನಾನು ಬೇಗನೆ ಆಫೀಸ್ಗೆ ಹೋಗಬೇಕಾಗತ್ತೆ. ನಾಳೆಯಿಂದ ನಾನು ಬೇಗನೆ ಆಫೀಸ್ಗೆ ಹೋಗಬೇಕಾಗತ್ತೆ. ಹೆಚ್ಚು ವರ್ಕ್ ಇರುವ ಸಂದರ್ಭದಲ್ಲಿ ನಾವು ಈ ರೀತಿ ಬಳಸ್ತಿರ್ತೀವಿ. ನಾಳೆಯಿಂದ ಸ್ವಲ್ಪ ಬೇಗ ಹೋಗಬೇಕು, ಸ್ವಲ್ಪ ಲೇಟಾಗಿ ಬರಬೇಕಾಗತ್ತೆ, ಈ ರೀತಿ. ಐ ವಿಲ್ ಹ್ಯಾವ್ ಟು ರೀಚ್ ಆಫೀಸ್ ಅರ್ಲಿ ಫ್ರಮ್ ಟುಮಾರೋ. ಐ ವಿಲ್ ಹ್ಯಾವ್ ಟು ರೀಚ್ ಆಫೀಸ್ ಅರ್ಲಿ ಫ್ರಮ್ ಟುಮಾರೋ. ಅವರು ಮುಂದಿನ ತಿಂಗಳು ಮನೆ ಖಾಲಿ ಮಾಡ್ತಾರೆ. ಅವರು ನೆಕ್ಸ್ಟ್ ಮಂತ್ ಮನೆ ಖಾಲಿ ಮಾಡ್ತಾರೆ ಹೇಳ್ತಿರ್ತೀವಿ. ದೇ ವಿಲ್ ವೆಕೇಟ್ ದ ಹೌಸ್ ನೆಕ್ಸ್ಟ್ ಮಂತ್. ದೇ ವಿಲ್ ವೆಕೇಟ್ ದ ಹೌಸ್ ನೆಕ್ಸ್ಟ್ ಮಂತ್. ನಾನು ಮುಂದಿನ ವರ್ಷ ಜಾಬ್ ಚೇಂಜ್ ಮಾಡ್ತೀನಿ, ಅಥವಾ ನಾನು ಮುಂದಿನ ವರ್ಷ ಜಾಬ್ ಬದಲಾಯಿಸ್ತೀನಿ ಹೇಳಬೇಕಿದ್ರೆ ಐ ವಿಲ್ ಸ್ವಿಚ್ ಮೈ ಜಾಬ್ ನೆಕ್ಸ್ಟ್ ಇಯರ್. ಐ ವಿಲ್ ಸ್ವಿಚ್ ಮೈ ಜಾಬ್ ನೆಕ್ಸ್ಟ್ ಇಯರ್. ನನ್ನ FD 5 ವರ್ಷದ ನಂತರ ಮೆಚ್ಯೂರ್ ಆಗುತ್ತೆ. FD ಅಂದರೆ ಫಿಕ್ಸೆಡ್ ಡಿಪಾಸಿಟ್ ಅಂತ. ನನ್ನ ಫಿಕ್ಸೆಡ್ ಡಿಪಾಸಿಟ್ ಇದೆಯಲ್ಲ, ಇದು 5 ವರ್ಷದ ನಂತರ ಮೆಚ್ಯೂರ್ ಆಗುತ್ತೆ ಅಂತ ಈ ರೀತಿಯ ವಾಕ್ಯಗಳನ್ನು ಬಳಸ್ತಿರ್ತೀವಿ. ಮೈ FD ವಿಲ್ ಗೆಟ್ ಮೆಚ್ಯೂರ್ಡ್ ಆಫ್ಟರ್ 5 years. ಮೈ FD ವಿಲ್ ಗೆಟ್ ಮೆಚ್ಯೂರ್ಡ್ ಆಫ್ಟರ್ 5 years. ನಾವು ಮುಂದಿನ ವರ್ಷ ಹೊಸ ಕಾರ್ ತಗೊಳ್ತೀವಿ. ನಾವು ನೆಕ್ಸ್ಟ್ ಇಯರ್ ಹೊಸ ಕಾರ್ ತಗೊಳ್ತೀವಿ ಅನ್ಬೇಕಿದ್ರೆ ವಿ ವಿಲ್ ಬೈ ಅ ನ್ಯೂ ಕಾರ್ ನೆಕ್ಸ್ಟ್ ಇಯರ್. ವಿ ವಿಲ್ ಬೈ ಅ ನ್ಯೂ ಕಾರ್ ನೆಕ್ಸ್ಟ್ ಇಯರ್. ರೈಲು ಇವತ್ತು ತಡವಾಗಿ ಹೊರಡುತ್ತೆ. ಟ್ರೈನ್ ವಿಲ್ ಡಿಪಾರ್ಟ್ ಲೇಟ್ ಟುಡೇ. ಡಿಪಾರ್ಟ್ ಅಂದರೆ ಹೊರಡೋದು, ಬರೋದಕ್ಕೆ ಅರೈವ್ ಅಂತ ಹೇಳ್ತೀವಿ. ಸೊ ಟ್ರೈನ್ ವಿಲ್ ಡಿಪಾರ್ಟ್ ಲೇಟ್ ಟುಡೇ. ಸುಮ್ಮಗೆ ಕಾಲ್ ಹೋಗ್ತಾ ಇಲ್ಲ. ಸುಮ ಅನ್ನೋದು ಸುಮ್ಮನೆ ಒಂದು ಎಕ್ಸಾಂಪಲಿಗೆ ತಗೊಂಡಿರೋ ಹೆಸರು. ನೀವು ಯಾರಿಗಾದರೂ ಕಾಲ್ ಹೋಗ್ತಾ ಇಲ್ಲ ಹೇಳಬೇಕಿದ್ರೆ ಹೀಗೆ ಹೇಳಬೇಕು: ದ ಕಾಲ್ ಈಸ್ ನಾಟ್ ಕನೆಕ್ಟಿಂಗ್ ಟು ಸುಮ. ದ ಕಾಲ್ ಈಸ್ ನಾಟ್ ಕನೆಕ್ಟಿಂಗ್ ಟು ಸಮ್ ಪರ್ಸನ್ಸ್. ನೀವು ಯಾವುದೇ ಹೆಸರನ್ನು ಹಾಕಿ ವಾಕ್ಯ ಚೇಂಜ್ ಮಾಡ್ಬೋದು. ನನ್ನ ಇಂಟರ್ನೆಟ್ ಕೆಲಸ ಮಾಡ್ತಿಲ್ಲ. ನನ್ನ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಹೇಳ್ತೀವಲ್ಲ, ಮೈ ಇಂಟರ್ನೆಟ್ ಈಸ್ ನಾಟ್ ವರ್ಕಿಂಗ್. ಮೈ ಇಂಟರ್ನೆಟ್ ಈಸ್ ನಾಟ್ ವರ್ಕಿಂಗ್. ಅಭಿನವ್ ಕಾಲ್ ಎತ್ತಾ ಇಲ್ಲ. ಅಭಿನವ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅನ್ನೋದಕ್ಕೆ ಅಭಿನವ್ ಈಸ್ ನಾಟ್ ಟೇಕಿಂಗ್ ಕಾಲ್ಸ್. ಅಭಿನವ್ ಈಸ್ ನಾಟ್ ಟೇಕಿಂಗ್ ಕಾಲ್ಸ್ ಅಥವಾ ಅಭಿನವ್ ಈಸ್ ನಾಟ್ ರಿಸೀವಿಂಗ್ ಕಾಲ್ಸ್ ಕೂಡ ಆಗುತ್ತೆ. ಕಿರಣ್ ನನ್ನ ಮೆಸೇಜ್ಗೆ ಉತ್ತರ ನೀಡ್ತಾ ಇಲ್ಲ. ಇಲ್ಲಿ ಕೂಡ ಕಿರಣ್ ಅನ್ನೋದು ಜಸ್ಟ್ ಒಂದು ಎಕ್ಸಾಂಪಲ್ಗೆ ತಗೊಂಡಿರುವ ಹೆಸರು. ನೀವು ಹೆಸರನ್ನು ಚೇಂಜ್ ಮಾಡಿ ವಾಕ್ಯ ಬದಲಾಯಿಸ್ಬೋದು. ಸೊ ಕಿರಣ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಮೈ ಮೆಸೇಜಸ್. ಕಿರಣ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಮೈ ಮೆಸೇಜಸ್. ಯಶ್ ಕಾಲ್ ಮಾಡ್ತಾನೆ ಅಂತ ನನಗೆ ಅನಿಸಲ್ಲ. ಯಶ್ ಕಾಲ್ ಮಾಡ್ತಾನೆ ಅಂತ ನನಗೆ ಅನಿಸಲ್ಲ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಕಾಲ್ ಫ್ರಮ್ ಯಶ್. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಕಾಲ್ ಫ್ರಮ್ ಯಶ್. ನನ್ನ ಫೋಟೋ ತೆಗೆಯೋದು ನಿಲ್ಲಿಸು. ನನ್ನ ಫೋಟೋನ ತೆಗಿಬೇಡ, ನಿಲ್ಲಿಸು. ಸ್ಟಾಪ್ ಟೇಕಿಂಗ್ ಮೈ ಪಿಕ್ಚರ್ಸ್. ಸ್ಟಾಪ್ ಟೇಕಿಂಗ್ ಮೈ ಪಿಕ್ಚರ್ಸ್. ನಾನು ನಿನ್ನ ಫೋಟೋ ತೆಗೆಯುತ್ತಿಲ್ಲ. ಐ ಆಮ್ ನಾಟ್ ಕ್ಲಿಕ್ಕಿಂಗ್ ಯುವರ್ ಪಿಕ್ಚರ್ಸ್. ಐ ಆಮ್ ನಾಟ್ ಕ್ಲಿಕ್ಕಿಂಗ್ ಯುವರ್ ಪಿಕ್ಚರ್ಸ್. ಅವನು ಇವತ್ತು ಅಡುಗೆ ಮಾಡುತ್ತಾ ಇಲ್ಲ. ಅವನಿವತ್ತು ಅಡುಗೆ ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ಕುಕಿಂಗ್ ಫುಡ್ ಟುಡೇ. ಹಿ ಈಸ್ ನಾಟ್ ಕುಕಿಂಗ್ ಫುಡ್ ಟುಡೇ. ಈ ಸಾರಿ ನಾವು ಪಟಾಕಿ ಹಚ್ತಾ ಇಲ್ಲ. ಈ ಸಾರಿ ನಾವು ಪಟಾಕಿ ಹಚ್ತಾ ಇಲ್ಲ. ಪಟಾಕಿ ಇಲ್ಲದೆ ಹಬ್ಬ ಮಾಡ್ತೀವಿ ಅನ್ನುವ ಅರ್ಥದ ವಾಕ್ಯ ಇದು. ವಿ ಆರ್ ನಾಟ್ ಬರ್ನಿಂಗ್ ಕ್ರ್ಯಾಕರ್ಸ್ ದಿಸ್ ಟೈಮ್. ವಿ ಆರ್ ನಾಟ್ ಬರ್ನಿಂಗ್ ಕ್ರ್ಯಾಕರ್ಸ್ ದಿಸ್ ಟೈಮ್. ನೀನೇನಾದರೂ ಮಾಡ್ತಾ ಇದೆಯಾ? ನೀನೇನಾದರೂ ಮಾಡ್ತಿದೆಯಾ? ಆರ್ ಯು ಡೂಯಿಂಗ್ ಸಮಥಿಂಗ್? ಆರ್ ಯು ಡೂಯಿಂಗ್ ಸಮಥಿಂಗ್? ನೀನು ಯಾಕೆ ನಿನ್ನ ಫೋಟೋಸ್ ಡಿಲೀಟ್ ಮಾಡ್ತಿದೆಯಾ? ನೀನು ಯಾಕೆ ನಿನ್ನ ಫೋಟೋನೆಲ್ಲ ಡಿಲೀಟ್ ಮಾಡ್ತಿದೆಯಾ? ಸಾಮಾನ್ಯವಾಗಿ ತುಂಬ ಸರಿ ಕೇಳ್ತಿರ್ತೀವಿ ಇದನ್ನು.
ವೈ ಆರ್ ಯು ಡಿಲೀಟಿಂಗ್ ಯುವರ್ ಫೋಟೋಸ್, ವೈ ಆರ್ ಯು ಡಿಲೀಟಿಂಗ್ ಯುವರ್ ಫೋಟೋಸ್. ಇಲ್ಲಿ ಯುವರ್ ಅಥವಾ ನಿನ್ನ ಅನ್ನುವ ಜಾಗದಲ್ಲಿ ಯಾವುದೇ ವ್ಯಕ್ತಿ ಹೆಸರನ್ನು ಹಾಕಿ ಕೂಡ ವಾಕ್ಯ ಚೇಂಜ್ ಮಾಡ್ಬೋದು. ಉದಾಹರಣೆ ನೋಡಿ, ವೈ ಆರ್ ಯು ಡಿಲೀಟಿಂಗ್ ಹಿಸ್ ಫೋಟೋಸ್, ವೈ ಆರ್ ಯು ಡಿಲೀಟಿಂಗ್ ಹರ್ ಫೋಟೋಸ್, ವೈ ಆರ್ ಯು ಡಿಲೀಟಿಂಗ್ ಹರೀಶ್ ಫೋಟೋಸ್, ವೈ ಆರ್ ಯು ಡಿಲೀಟಿಂಗ್ ಸುಮಾಸ್ ಫೋಟೋಸ್, ಲೈಕ್ ದಟ್ ವಾಕ್ಯವನ್ನು ಬದಲಾಯಿಸ್ಬೋದು. ಮುಂದಿನ ವಾಕ್ಯ, ನೀನು ಯಾಕೆ ಈ ಪುಟಗಳನ್ನು ಹರಿತಿದೆಯಾ, ವೈ ಆರ್ ಯು ಟೇರಿಂಗ್ ದಿಸ್ ಪೇಜಸ್. ಟೇರಿಂಗ್ ಅಂತೀವಿ, ಹರಿತಿದೆಯಾ ಅನ್ನೋದಕ್ಕೆ. ಸೊ ವೈ ಆರ್ ಯು ಟೇರಿಂಗ್ ದಿಸ್ ಪೇಜಸ್. ನೀನು ಯಾಕೆ ಅಳ್ತಿದೆಯಾ, ವೈ ಆರ್ ಯು ಕ್ರೈಯಿಂಗ್. ನೋಡಿ, ಅಳುವ ಜಾಗದಲ್ಲಿ ನೀನು ಯಾಕೆ ನಗ್ತಿದೆಯಾ, ನೀನು ಯಾಕೆ ಸುಮ್ಮನೆ ಕೂತ್ಕೊಂಡಿದೆಯಾ, ಈ ರೀತಿ ಎಲ್ಲ ಕೇಳ್ಬೋದು ನಾವು. ವೈ ಆರ್ ಯು ಲಾಫಿಂಗ್, ಲೈಕ್ ದಟ್. ಯಾರ ಫೋನ್ ರಿಂಗ್ ಆಗ್ತಿದೆ, ವೂಸ್ ಫೋನ್ ಈಸ್ ರಿಂಗಿಂಗ್, ವೂಸ್ ಫೋನ್ ಈಸ್ ರಿಂಗಿಂಗ್. ಕೊನೆಯ ವಾಕ್ಯ ಈ ರೀತಿ ಇದೆ ನೋಡಿ, ನೀನು ನನಗೆ ಮೇಲ್ ಕಳಿಸಿದೆಯಾ. ಇಮೇಲ್ ಮಾಡಿದಾಗ ಅಥವಾ ಜಿಮೇಲ್ ಮಾಡಿದಾಗ ಈ ರೀತಿ ಹೇಳಿದ್ದೀವಿ, ನೀನು ನನಗೆ ಮೇಲ್ ಕಳಿಸ್ತಿದೆಯಾ ಅಂತೇಳಿ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.